ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗ ಸಾಮಾನ್ಯವಾಗಿ ನಮ್ಮ ಬೆಳವಣಿಗೆಗೆ ಅಡ್ಡಿ ಯಾವುದು ಅಂತಂದ್ರೆ ಈ ಟೀಕೆಗಳು ಅಂತ ನಾವು ಭಾವಿಸ್ತೀವಿ ಅಲ್ವಾ. ಅದೇ ಸಾಮಾನ್ಯ ತಿಳುವಳಿಕೆ ಆದ್ರೆ ನಮ್ಮ ಹತ್ತಿರದವರೇ ಕೊಡುವ ಒಂದು ಹೊಗಳಿಕೆ, ಆ ಪ್ರಶಂಸೆಯೇ ನಿಜವಾದ ಅಪಾಯ ಅಂತ ಒಂದು ಹೊಸ ಚಿಂತನೆಯನ್ನ ನಮ್ಮ ಬಸವಣ್ಣನವರು ನಮ್ಮ ಮುಂದೆ ಇಡ್ತಾರೆ. ತುಂಬಾನೇ ಆಳವಾಗಿರ್ತಕ್ಕಂತಹ ವಿಷಯ ಇದು. ಈ ಹೊಗಳಿಕೆ ಎಂಬ ಆ ಸಿಹಿ ವಿಷದ ವಿರುದ್ಧ ಆತ್ಮವನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಬಸವಣ್ಣನವರು ಬರೆದ ಒಂದು ಅದ್ಭುತವಾದ ವಚನವನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಇನ್ನೂ ಹೆಚ್ಚಿನ ಒಳ್ಳೊಳ್ಳೆಯ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಅಂತಹ ಅದ್ಭುತವಾದ ವಚನವನ್ನೊಮ್ಮೆ ಕೇಳೋಣ. ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ ಹೊಗಳಿ ಎನ್ನ ಹೊಗಳತೆ ಎನ್ನ ನಿಮ್ಮೆಗೊಂಡಿತಲ್ಲ. ಅಯ್ಯೋ ನೊಂದೆನು ಸೈರಿಸಲಾರೆನು ಅಯ್ಯ ನಿಮ್ಮ ಮನ್ನಣೆಯ ಮಸಲೆದಲಗಾಗಿ ತಾಗಿತ್ತಲ್ಲ. ಅಯ್ಯೋ ನೊಂದೆನು ಸೈರಿಸಲಾರೆನು ಕೂಡಲ ಸಂಗಮ ದೇವ ನೀ ನೆನಗೆ ಒಳ್ಳಿದನಾದಡೆ ಎನ್ನ ಹೊಗಳತೆಗಡ್ಡಬಾರ ಧರ್ಮಿ. ಮತ್ತೊಮ್ಮೆ ಕೇಳೋಣ. ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ ಹೊಗಳಿ ಎನ್ನ ಹೊಗಳತೆಗೆ ಎನ್ನ ನಿಮ್ಮೆಗೊಂಡಿತ್ತಲ್ಲ. ಅಯ್ಯೋ ನೊಂದೆನು ಸೈರಿಸಲಾರೆನು ಅಯ್ಯ ನಿಮ್ಮ ಮನ್ನಣೆಯ ಮಸೆದಲಗಾಗಿ ತಾಗಿತ್ತಲ್ಲ. ಅಯ್ಯೋ ನೊಂದೆನು ಸೈರಿಸಲಾರೆನು ಕೂಡಲ ಸಂಗಮ ದೇವ ನೀ ನನಗೆ ಒಳ್ಳಿದನಾದಡೆ ಎನ್ನ ಹೊಗಳತೆಗಡ್ಡಬಾರ ಧರ್ಮಿ. ನೋಡಿ, ಅದ್ಭುತವಾದ ವಚನ. ಮೊದಲನೆಯ ಸಾಲಿನಲ್ಲಿ ಹೇಳ್ತಾರೆ, ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿಸದೆ ಹೊನ್ನ ಶೂಲ ಅಂದ್ರೆ ಬಂಗಾರದ ಶೂಲ, ಬಂಗಾರ ಅಂದ್ರೆ ಸಂಪತ್ತು, ಸಂತೋಷದ ಒಂದು ಸಂಕೇತ ಅಂದ್ರೆ ಶೂಲ ಅನ್ನೋದು ಹಿಂಸೆ, ನೋವಿನ ಸಂಕೇತ. ಈ ಎರಡೂ ವಿರುದ್ಧ ಪದಗಳನ್ನು ಬಸವಣ್ಣನವರು ಒಟ್ಟಿಗೆ ಯಾಕೆ ಬಳಸ್ತಾರೆ, ಏನಿದರ ಉದ್ದೇಶ? ಇದು ಬಹಳ ಆಳವಾದ ಒಂದು ವಚನ ನೋಡಿ. ಕೊಡುತ್ತಿರೋದು ಶತ್ರುಗಳಲ್ಲ, ಎನ್ನವರು ಅಂದ್ರೆ ನಮ್ಮ ಆತ್ಮೀಯರೇ, ಅಂದ್ರೆ ನಮ್ಮವರೇ. ಆ ಹೊಗಳಿಕೆಯೇ ಬಂಗಾರದ ಹಾಗೆ ತುಂಬಾ ಆಕರ್ಷಕವಾಗಿ ಕಾಣುತ್ತೆ, ಮನಸ್ಸಿಗೆ ಖುಷಿ ಕೊಡುತ್ತೆ. ಆದರೆ ಅದರ ಪರಿಣಾಮ ಮಾತ್ರ ಶೂಲದಂತೆ. ಎಂತಹ ಅದ್ಭುತವಾದ ವಚನ ನೋಡಿ. ಯಾಕಂದ್ರೆ ಪ್ರಶಂಸೆ ನಮ್ಮ ಅಹಂಕಾರವನ್ನ ಪೋಷಿಸುತ್ತೆ. ಒಬ್ಬ ಆಧ್ಯಾತ್ಮಿಕ ಸಾಧಕನಿಗೆ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಬೇರೆ ಇಲ್ಲ. ಹಾಗಾಗಿ ಬಂಗಾರದಂತೆ ಕಾಣುವ ಈ ಹೊಗಳಿಕೆಗೆ ಕೊನೆಗೆ ಶೂಲದಂತೆ ಅವನ ಆಧ್ಯಾತ್ಮಿಕ ಪತನಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಆ ಹೊಗಳಿಕೆಯ ಸಿಹಿನೇ ಅದನ್ನ ತುಂಬಾನೇ ಅಪಾಯಕಾರಿ ಮಾಡುತ್ತೆ, ಜೇನು ಸವರಿದ ವಿಷದ ಹಾಗೆ. ಈ ನೂಲಿನ ತೀವ್ರತೆಯನ್ನ ಮುಂದಿನ ಸಾಲಲ್ಲಿ ಇನ್ನೂ ಸ್ಪಷ್ಟಪಡಿಸ್ತಾರೆ ನೋಡಿ. ಮನ್ನಣೆಯೇ ಮಸೆಲದಲಗಾಗಿ ತಾಗಿತ್ತಲ್ಲ ಅಂದ್ರೆ ಮಸೆದ ಅಲಗು ಅಂದ್ರೆ ಹರಿತಗೊಳಿಸಿದ ಕತ್ತಿ. ಸಮಾಜದಿಂದ ಸಿಗುವ ಒಂದು ಗೌರವ, ಮನ್ನಣೆಗಳು ಆ ಹರಿತವಾದ ಕತ್ತಿಯಂತೆ ಮನಸ್ಸನ್ನ ನೇರವಾಗಿ ಘಾಸಿಗೊಳಿಸುತ್ತೆ. ಇದು ಕೇವಲ ಮೇಲಿನ ಗಾಯವಲ್ಲ, ಇದು ಮೊಂಡಾದ ಆಯುಧ ಅಲ್ಲ, ಬದಲಿಗೆ ತುಂಬಾ ಸೂಕ್ಷ್ಮವಾಗಿ, ನಿಖರವಾಗಿ ಆತ್ಮಕ್ಕೆ ಗಾಯ ಮಾಡುತ್ತೆ. ಅದಕ್ಕೆ ನೋಡಿ, ಅಯ್ಯೋ ನೊಂದೆನು ಸೈರಿಸಲಾರೇನು ಅಂತ 2 ಬಾರಿ ಅತ್ಯಂತ ಅರ್ಥವಾಗಿ ಹೇಳ್ತಾರೆ. ಆ ನೋವು ದೈಹಿಕ ನೋವಿಗಿಂತಲೂ ತೀವ್ರವಾದದ್ದು ಅಂತ ಅನಿಸುತ್ತೆ. ಇದು ಕೇವಲ ಅಂದಿನ ಜ್ಞಾನಿಗಳಿಗೆ ಸೀಮಿತವಾದ ಅನುಭವ ಅಂತ ನನಗಂತೂ ಅನ್ಸೋದಿಲ್ಲ ನೋಡಿ. ಇವತ್ತಿಗೂ ಇದು ಅಷ್ಟೇ ಸತ್ಯ ನೋಡಿ. ಈಗ ಒಬ್ಬ ವಿಜ್ಞಾನಿಗೆ ಅಥವಾ ಕಲಾವಿದನಿಗೆ ದೊಡ್ಡ ಪ್ರಶಸ್ತಿ ಬಂತು ಅಂತ ಅನ್ಕೊಳ್ಳಿ. ಕೆಲವೊಮ್ಮೆ ಆತ ಒಂದು ಹೊಸ ಪ್ರಯೋಗ ಮಾಡೋದನ್ನೇ ನಿಲ್ಲಿಸ್ಬಿಡಬಹುದು. ಆ ಪ್ರಶಂಸೆಯಲ್ಲಿಯೇ ತೃಪ್ತರಾಗಿ ಬಿಡ್ತಾರೆ. ಅಲ್ಲಿಗೆ ಆ ಮಸೆದ ಅಲಗು ಅವರ ಒಂದು ಸೃಜನಶೀಲತೆಯನ್ನ ಕತ್ತರಿಸಿ ಹಾಕಿದ ಹಾಗೆ ಆಗುತ್ತೆ. ಇಂತಹ ಆಳವಾದ ಒಂದು ವಿಶ್ಲೇಷಣೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ಮುಂದಿನ ಸಾಲಲ್ಲಿ ನೋಡೋದಾದ್ರೆ, ಬಸವಣ್ಣನವರು ಯಾರ ಮೊರೆ ಹೋಗ್ತಾರೆ? ಅದೇ ಕೂಡಲ ಸಂಗಮ ದೇವನಲ್ಲಿ ಅವರು ಇಡುವ ಬೇಡಿಕೆ ಇದು. ತುಂಬಾ ಅಸಂಪ್ರದಾಯಿಕ, ಸಾಮಾನ್ಯ ವಾಡಿಕೆ ಒಂದು. ಈ ಜನ ದೇವರ ಹತ್ರ ಕೀರ್ತಿ, ಸಂಪತ್ತು, ಅಧಿಕಾರ ಕೇಳ್ತಾರೆ. ಆದ್ರೆ ಇವರು ತನಗೆ ಬರೋ ಕೀರ್ತಿನೇ ಅಡ್ಡ ಬಾ ಅಂತ ಕೇಳ್ತಿದ್ದಾರೆ. ಅಂದ್ರೆ ನನಗೆ ಬರೋ ಕೀರ್ತಿಗೆ ಅಡ್ಡ ಬಾ ಅಂತ ಕೇಳ್ತಿದ್ದಾರೆ. ಇದು ಪ್ರಾರ್ಥನೆಯಲ್ಲಿಯೇ ಒಂದು ಕ್ರಾಂತಿಕಾರಿಕ ನಿಲುವು. ಇದ್ರ ಬಗ್ಗೆ ಸ್ವಲ್ಪ ವಿವರಿಸೋದಾದ್ರೆ, ಇದು ಲಿಂಗಾಯತ ತತ್ವದ ತಿರುಳನ್ನ ನಮಗೆ ತೋರಿಸುತ್ತೆ. ಇಲ್ಲಿ ಕೂಡಲ ಸಂಗಮ ದೇವ ಅಂತ ಅಂದ್ರೆ ದೇವಸ್ಥಾನದಲ್ಲಿರೋ ಆಕಾರವಿರೋ ದೇವರಲ್ಲ. ಲಿಂಗಾಯತದ ದೃಷ್ಟಿಯಲ್ಲಿ ದೈವ ಅನ್ನೋದು ನಿರಾಕಾರ, ಸರ್ವವ್ಯಾಪಿ,
ಚೈತನ್ಯ ಆ ನಿರಾಕಾರದ ತತ್ವದ ಜೊತೆ ಆಂತರಿಕವಾಗಿ ಒಂದಾಗುವುದೇ ಸಾಧಕನ ಗುರಿ. ಹಾಗಾದರೆ ಹೊರಗಿನ ಪ್ರಶಂಸೆ ಆ ಆಂತರಿಕ ಪಯಣಕ್ಕೆ ಹೇಗೆ ಅಡ್ಡಿಯಾಗುತ್ತೆ? ಈ ನೋಡಿ, ಹೊರಗಿನ ಪ್ರಶಂಸೆ ನಮ್ಮ ಗಮನವನ್ನ ಹೊರ ಜಗತ್ತಿನ ಕಡೆ ಸೆಳೆಯುತ್ತೆ. ನಾವು ನಮ್ಮನ್ನ ಬೇರೆಯವರಿಗೆ ಕಣ್ಣುಗಳಿಂದ ನೋಡೋಕೆ ಶುರು ಮಾಡ್ತೀವಿ. ಇದು ಅಹಂಕಾರವನ್ನ ಇನ್ನಷ್ಟು ಬೆಳೆಸುತ್ತೆ. ಆದರೆ ಲಿಂಗಾಯತದ ಮಾರ್ಗ ಹೇಳೋದು ಅಹಂಕಾರವನ್ನ ಕರಗಿಸಿ ನಿರಾಕಾರ ಚೈತನ್ಯದಲ್ಲಿ ಲೀನನಾಗುವುದು ಅಂತ. ಹಾಗಾಗಿ ಹೊಗಳಿಕೆ ಈ ಪಯಣಕ್ಕೆ ನೇರವಾದ ಒಂದು ಅಡಚಣೆ. ಹಾಗಾಗಿ ಹೊಗಳತೆಗಡ್ಡಬಾರ ಧರ್ಮಿ ಅನ್ನೋದು ನಮ್ಮ ಸಾಧನೆಯನ್ನ ರಕ್ಷಿಸಿಕೊಳ್ಳೋಕೆ ಮಾಡುವ ಒಂದು ಪ್ರಾರ್ಥನೆ. ನಿಖರವಾಗಿ ಹಾಗಾದ್ರೆ ಈ ವಚನ ಕೇವಲ ವಿನಯದ ಪಾಠ ಅಲ್ಲ, ಇದೊಂದು ರೀತಿಯ ಆತ್ಮವನ್ನ ರಕ್ಷಿಸುವಂತಹ ಒಂದು ಕೈಪಿಡಿ. ಈ ಟೀಕೆಗಳನ್ನ ಸಹಿಸಿಕೊಳ್ಳುವುದಕ್ಕಿಂತ ನಮ್ಮನ್ನ ಸೆಳೆಯುವ ಹೊಗಳಿಕೆಯನ್ನ ನಿಭಾಯಿಸುವುದೇ ನಿಜವಾದ ಶಕ್ತಿ ಅಂತ ಇದು ಕಲಿಸುತ್ತೆ. ಅತ್ಯುತ್ತಮವಾಗಿ ಅಂತಿಮವಾಗಿ ನಮ್ಮ ಅಂತರಂಗದ ಪಯಣವೇ ಮುಖ್ಯವಾದದ್ದು. ಅದರಿಂದ ನಮ್ಮನ್ನ ವಿಚಲಿತಗೊಳಿಸುವ ಯಾವುದೇ ಅಂಶ ಅದು ಎಷ್ಟೇ ಸುಂದರವಾಗಿ ಕಂಡರೂ ಅದನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಅದೇ ಈ ವಚನದ ಒಂದು ಸಾರಾಂಶ. ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ವಚನ. ಇವಾಗ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪಡೆಯುವ ಅಥವಾ ನೀಡುವ ಪ್ರಶಂಸೆಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ? ನಿಜವಾದ ಮನ್ನಣೆ ಯಾವುದು? ಹೊರಗಿನ ಪ್ರಪಂಚದಿಂದ ಬರೋದೋ ಅಥವಾ ನಮ್ಮ ಅಂತರಾತ್ಮದಿಂದ ಮೂಡುವುದೋ ಎಂಬ ಒಂದು ಪ್ರಶ್ನೆಯನ್ನ, ಈ ಮಾತನ್ನ ನಾವು ತುಂಬ ಗಹನವಾಗಿ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳೊಂದಿಗೆ ಅರ್ಥಪೂರ್ಣವಾಗಿರ್ತಕ್ಕಂತಹ ವಚನಗಳೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.